ಏಕತೆ ಹಾಗೂ ಸಾಮರಸ್ಯದ ಸಂಕೇತವಾಗಿರುವ ಹೋಳಿ ಹಬ್ಬವನ್ನು ಶಿರಹಟ್ಟಿ ಪಟ್ಟಣ ಸೇರಿದಂತೆ ಶಿರಹಟ್ಟಿ ತಾಲೂಕಿನ ಬಹುತೇಕ ಗ್ರಾಮಗಳಲ್ಲಿ ಯುವಕರು ತುಂಬಾ ಉತ್ಸಾಹ ಹಾಗೂ ಸಂಭ್ರಮದಿಂದ ಹಬ್ಬವನ್ನು ಆಚರಿಸಿದರು. ಯುವಕರು ಹಾಗೂ ಚಿಕ್ಕ ಮಕ್ಕಳು ಹಲಿಗೆ ಬಾರಿಸುವ ಮೂಲಕ ಪರಸ್ಪರ ಬಣ್ಣ ಎರಚಿಕೊಂಡು ಕಾಮಣ್ಣನ ಮಕ್ಕಳು, ಕಳ್ಳಸೂಳೆ ಮಕ್ಕಳು ಎಂದು ಕೂಗುತ್ತಾ ಹೋಳಿ ಹಬ್ಬವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಿದರು. ಹೋಳಿ ಹುಣ್ಣಿಮೆಯ 5 ದಿನದ ಮೊದಲು ಪ್ರತಿಯೊಬ್ಬರು ಮನೆಯ ಮುಂದೆ ಕಲ್ಲಿನ ಗುಂಡನ್ನು ಕಾಮಣ್ಣ ಎಂದು ಪ್ರತಿಷ್ಠಾಪಿಸಿ ಪೂಜಿಸುವುದು ಇಲ್ಲಿನ ಸಂಪ್ರದಾಯವಾಗಿದೆ. ತದನಂತರ 5ನೇ ದಿನಕ್ಕೆ ಅದನ್ನು ಕುಳ್ಳಿನಿಂದ ಸುಟ್ಟು ಹೋಳಿಗೆಯ ನೈವೇದ್ಯ ಮಾಡುತ್ತಾರೆ. ಇದನ್ನು ಪ್ರಸಾದದ ರೂಪದಲ್ಲಿ ಮನೆಯ ಕಾಮನ ಸುಡಲು ಬಂದ ಹಾಗೂ ಹಲಿಗೆ ಬಾರಿಸುವ ಹುಡುಗರಿಗೆ ಹಂಚುತ್ತಾರೆ. ಶಿರಹಟ್ಟಿ ಪಟ್ಟಣದಲ್ಲಿ ಮಂಗಳವಾರ ಹುಣ್ಣಿಮೆಯ ರಾತ್ರಿ ಕುಂಬಾರ ಓಣಿಯಲ್ಲಿ ಹುಲ್ಲಿನಿಂದ ಕಾಮನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಎತ್ತಿನ ಬಂಡಿಯಲ್ಲಿ ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ನಡೆಸಲಾಗುತ್ತದೆ. ತದನಂತರ ಬುಧವಾರ ಬೆಳಗ್ಗೆ ಕಾಮಣ್ಣನ ಮೂರ್ತಿಯನ್ನು ದಹಿಸಿದ ನಂತರ ಬಣ್ಣದ ಓಕುಳಿ ಪ್ರಾರಂಭವಾಗುತ್ತದೆ. ಈ ಮೆರವಣಿಗೆಯಲ್ಲಿ ನೂರಾರು ಯುವಕರು ಹಾಗೂ ಚಿಕ್ಕ ಮಕ್ಕಳು ಹಲಿಗೆ ಬಾರಿಸುವ ಮೂಲಕ ಕುಳ್ಳಿನ ಪಂಜುಗಳ ಮೆರವಣಿಗೆ ಮಾಡಿದರು. ವರದಿ ಚಂದ್ರಶೇಖರ್ ಸೋಮಣ್ಣನವರ್.